ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೋರ್ಟ್ ತಡೆ ಕೂಡ ಕೊಟ್ಟಿದೆ, ಎಲ್ಲ ನೇಮಕಾತಿ ಮತ್ತೆ ವಿಳಂಬ ಫಿಕ್ಸ್ ಆಗಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜುಲೈ 15ಕ್ಕೆ ವಿಚಾರಣೆ, 56,000 ನೇಮಕಾತಿಗೆ ತಡೆ ಅಂತ ಕೂಡ ಕೊಟ್ಟಿದ್ದಾರೆ. ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತು ಅರ್ಜಿ ಇತ್ತು, ಅದನ್ನು ವಿಚಾರಣೆ ಕೂಡ ಮಾಡಿದ್ದಾರೆ. ಹುದ್ದೆ ನೇಮಕ ವಿಳಂಬ ಸಾಧ್ಯತೆ ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗಗಳು ನಿಮಗೆ ಗೊತ್ತಿರೋಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಿಸುವ ಕುರಿತು ಚರ್ಚೆ ಕೂಡ ಇತ್ತು. ಈಗ ಹೈಕೋರ್ಟ್ ಬಂದ್ಬಿಟ್ಟು ಅಂತಿಮ ವಿಚಾರಣೆ ಬಂದ್ಬಿಟ್ಟು ಜುಲೈ 15ಕ್ಕೆ ನಿಗದಿ ಕೂಡ ಕೊಟ್ಟಿದೆ. ಹೀಗಾಗಿ ನೇಮಕಾತಿ ಪ್ರಕ್ರಿಯೆ ಡಿಲೇ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತದೆ. ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಕೂಡ ಶೇಕಡ 50 ಇಂದ 56ಗೆ ಹೆಚ್ಚಿಸಿದ ಕರ್ನಾಟಕದ ಅನುಸೂಚಿತ ಜಾತಿಗಳು ಮತ್ತು ಪಂಗಡಗಳ ನಿಮಗೆ ಗೊತ್ತಿರೋ ಏನು ಮೀಸಲಾತಿ ಕೂಡ ಇತ್ತು, ಕಾಯ್ದೆ 2022 ಮತ್ತು ಅದಕ್ಕೆ ಸಂಬಂಧಿಸಿದ ಅಧಿಸೂಚನೆಗಳನ್ನು ಪ್ರಶ್ನಿಸಿ ಮೇಲ್ಮನವಿ ಕೂಡ ಸಲ್ಲಿಸಿದ್ರು. ಅದನ್ನು ನ್ಯಾಯಾಲಯ ಬಂದ್ಬಿಟ್ಟು ಅಡ್ವೊಕೇಟ್ ಜನರಲ್ ಎಲ್ಲ ಕೂಡ ಲಿಖಿತ ಆದೇಶದಂತೆ ಮುಂದಿನ ವಾರ ಯಾವುದೇ ದಿನ ವಿಚಾರಣೆ ನಿಗದಿಪಡಿಸಬಹುದು ಅಂತ ಹೇಳಿದ್ದಾರೆ. ಲೈಕ್ ಆ ನಿಟ್ಟಿನಲ್ಲಿ ಸರ್ಕಾರ ಪದೇ ಪದೇ ಕಾಲಾವಕಾಶ ಕೋರುವುದನ್ನು ಅರ್ಜಿದಾರರು ಪರ ಹಿರಿಯ ವಕೀಲರು ಕೂಡ ಮಾಹಿತಿ ಕೊಟ್ಟಿದ್ರು. ಇದೇ ಕೊನೆಯ ಮತ್ತೆ ಪುನಃ ಕೇಳೋಂಗಿಲ್ಲ ಅಂತ ಹೇಳಿ ಕಾಲಮಿತಿ ಒಳಗಡೆ ಪರಿಗಣಿಸಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಹಾಗಾಗಿ ಜುಲೈ 15ರಂದು ಅಂತಿಮ ವಿಚಾರಣೆ ನಿಗದಿಪಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಜುಲೈ 15ರಂದು ಅಂತಿಮ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿರೋ ಕಾರಣ ಅಲ್ಲಿವರೆಗೂ ನೇಮಕಾತಿ ತಾತ್ಕಾಲಿಕವಾಗಿ ವಿಳಂಬ ಆಗುವ ಸಾಧ್ಯತೆ ಕೂಡ ಇದೆ. ಕೋರ್ಟ್ ಜುಲೈ 15ರೊಳಗೆ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳ್ತಿರೋ ಕಾರಣ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ತಾತ್ಕಾಲಿಕವಾಗಿ ವಿಳಂಬವಾಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಕೆಪಿಎಸ್ಸಿ ಪರ ಹಾಜರಾದ ಅಭ್ಯರ್ಥಿಗಳಿಗೆ 384 ಕೆಪಿಎಸ್ಸಿ ಅಧಿಕಾರಿಗಳ ನೇಮಕ ಸಂಬಂಧ ಸಂದರ್ಶನ ಪ್ರಕ್ರಿಯೆ ಕಂಪ್ಲೀಟ್ ಕೂಡ ಆಗಿದೆ. ಆದರೆ ನ್ಯಾಯಾಲಯ ಫಲಿತಾಂಶ ಪ್ರಕಟ ಮಾಡೋಂಗಿಲ್ಲ, ಮಧ್ಯಂತರ ಆದೇಶ ನೀಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಗೊತ್ತಿರೋ ನ್ಯಾಯಾಲಯ ಯಾವುದಕ್ಕೂ ಅನುಮತಿ ಕೊಡ್ತಲ್ಲ. ಮುಂದಿನ ವಿಚಾರಣೆ ಜುಲೈ 15 ಅಂತ ಹೇಳ್ತಿದ್ದಾರೆ. ಅಲ್ಲಿವರೆಗೂ ನಿಮಗೆ ಪ್ರಭಾವಲಿ ನಿಮಗೆ ನೇಮಕಾತಿ ಪ್ರಕ್ರಿಯೆಗಳು ಬಂದ್ಬಿಟ್ಟು ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ಪ್ಲಸ್ GB ಎಲೆಕ್ಷನ್ಸ್ ಅಂತ ಇದ್ದಾರೆ. ಅದು ಬಂದ ಕೂಡ ನಿಮಗೆ ಸೆಪ್ಟೆಂಬರ್ 1 ನಿಮಗೆ ಯಾವುದೇ ರೀತಿ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದು ಬಿಗ್ ಅಪ್ಡೇಟ್. ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ ನ್ಯಾಯಾಲಯದಲ್ಲಿ ಇದೆ ಅಂತ. ಬಟ್ ಸರ್ಕಾರಕ್ಕೆ ಟೈಮ್ ಇತ್ತು, ನೋಟಿಫಿಕೇಶನ್ ಪ್ರೊಸೆಸ್ ಮಾಡೋದಿತ್ತು. ಬಟ್ ಈ ಹಿಂದೆ ಆಗಿರೋ ನೋಟಿಫಿಕೇಶನ್, ಈ ಹಿಂದೆ ನಿಮಗೆ ಆಲ್ರೆಡಿ ಕಾಲ್ ಮಾಡಿರೋದು ಏನಾಗುತ್ತೆ ಅಂತ ಹೇಳಿ ಕಾಯ್ದು ನೋಡೋಣ. ಥ್ಯಾಂಕ್ ಯು.